ನಮಸ್ಕಾರ ದೇವರು ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ವೆಲ್ಕಮ್ ಟು ದ ನೆಕ್ಸ್ಟ್ ವಿಡಿಯೋ. ಎಕ್ಸಾಮ್ ಇದೆ ಇವತ್ತು, ಕಾಲೇಜ್ ಫುಲ್ ಟೈಮ್ ಆಗಿದೆ. ಬನ್ನಿ ಹೋಗಿ ಹೇಗಿದೆ ಎಕ್ಸಾಮ್ ರೈಟ್ ಮಾಡ್ಬಿಟ್ಟು ಮಾತಾಡೋಣ. ಬೇಗ ಎಕ್ಸಾಮ್ ಇದೆ ಅಂತ ಹೋಗೋಣ ಅಂದ್ರೆ ಟೈಮ್ ಆಗ್ಬಿಟ್ಟಿದೆ ಕಾಲೇಜ್ಗೆ. ಸೊ ಅದಕ್ಕೆ ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಇವಾಗ ದಾಸರಳ್ಳಿನಲ್ಲಿ ಇಳ್ಕೊಂಡ್ಬಿಟ್ಟು ಮತ್ತೆ ಅಲ್ಲಿಂದ ಮೆಟ್ರೋದಲ್ಲಿ ಹೋಗ್ಬೇಕಾಗುತ್ತೆ. ಮೆಟ್ರೋಗೆ ಬಂದ್ಬಿಟ್ಟು ಟೈಮ್ ಆಗ್ಬಿಟ್ರೆ ನೋಡಿ ಎಷ್ಟು ರೆಸ್ಟ್ ಇದಾರೆ. ಮೆಟ್ರೋನ ಫುಲ್ಲು ರಶ್ ಆಗ್ಬಿಟ್ಟಿದೆ. ನಾನಂತೂ ಇವಾಗ ಮೆಟ್ರೋ ಅಂತ ಇಳಿಸ್ಬಿಟ್ಟು ಹೋಗ್ತಾ ಇದ್ದೀನಿ. ಬಬ್ಲುಗುಂಟೆಯಿಂದ ಬಸ್ಸಲ್ಲಿ ಬರಕ್ಕೆ ಆಗೋದಿಲ್ಲ. ಫೈನಲಿ ಕಾಲೇಜ್ ಹತ್ರ ಬರ್ತಾ ಇದ್ದೀನಿ. ಇನ್ನೊಂದು 5-8 ಮಿನಿಟ್ಸ್ ಕಾಲೇಜ್ ಹತ್ರ ರೀಚ್ ಆಗ್ತಿದ್ದೀನಿ. ತುಂಬಾ ಟ್ರಾಫಿಕ್ ಇತ್ತು, ಮೆಟ್ರೋದಲ್ಲೂ ತುಂಬಾ ರಶ್ ಇತ್ತು. ಆಮೇಲೆ ಬಸ್ ಹತ್ರ ಹೋದಾಗಲೂ ತುಂಬಾ ಟ್ರಾಫಿಕ್ ಇತ್ತು. 10 ಮಿನಿಟ್ಸ್ ಇದೆ, ಅದಕ್ಕೆ ಇವತ್ತು ಆಟೋದಲ್ಲಿ ಬಂದು ಕಾಣೇ ಇಲ್ಲ ಅಲ್ರಿ ನೀವು. ಒಂದಿನಾನು ಎಲ್ಲೂ ಕಾಣಿಲ್ಲ. ರಿಟರ್ನ್ ಬನ್ನಿ ಅಂದ್ರೆ ಇವತ್ತು ಎಕ್ಸಾಮ್ ಇದೆ, ಎಕ್ಸಾಮ್ ನಡೀತಿದೆ ನಂಗೆ. ಸೊ ಅದಕ್ಕೆ ಬೇಗ ಅಟೆಂಡ್ ಮಾಡ್ಬೇಕು ಅಂದ್ಬಿಟ್ಟು ಬೇಗ ಬರ್ತಿದ್ದೀನಿ. ಬನ್ನಿ ಒಂದ್ಸಲ ಹೇಗಿದೆ ಎಕ್ಸಾಮು, ಬಾಯ್ಸ್ ಎಲ್ಲ ಯಾವ ತರ ಸ್ಟಡಿನ ಬಗ್ಗೆ ಪ್ರಿಪೇರ್ ಆಗಿದ್ದಾರೆ, ಯಾವ್ದು ಬೆಳಿತಾರೆ ಒಂದ್ಸಲ ಕೇಳಿ ಮಾತಾಡೋಣ. ಓರಿಯನ್ ಮಾಲ್ ನೋಡ್ಗುರು, ನಮ್ ಕಾಲೇಜ್ ಪಕ್ಕನೇ ಐತೆ. ಅಪ್ಪ ಬಂದು ಬೇಜಾರಾಗೋ. ಏನ್ ಗುರು, ಇಂಡಿಯಾ ಯಾವಾಗುರು ಫಾರಿನ್ ಆಗಿದ್ದು? ನೋಡು ಗುರು, ಹುಡುಗರೆಲ್ಲರೂ ಎಕ್ಸಾಮ್ ಬರೆಯಕ್ಕೆ ರೆಡಿ ಆಯ್ತಿದ್ದಾರೆ. ನೋಡಿ ನಮ್ ಬಾಯ್ಸ್ ನೋಡಿ. ನಾನು ದೇವ್ರ ಭಕ್ತ, ನಾನು ದೇವ್ರ ಮೇಲೆ ಭಕ್ತಿ ಇರೋನು. ನಾನು ಹಣೆ ಬರ ಮೇಲೆ ನಮ್ಮವನು. 1 ಸೆಕೆಂಡು ನನ್ನ ನಂಬಿಕೆ ಇಲ್ಲ. ಇವಾಗ ಎಕ್ಸಾಮ್ ಇಂದ ಆಚೆ ಬಂದೆ. ನಂಗೆ ಎಷ್ಟು ಗೊತ್ತು ಅಷ್ಟು ಮಾತ್ರ ಆನೆಸ್ಟ್ ಆಗಿ ಬರ್ದಿದ್ದೀನಿ. ಜಾಸ್ತಿ ಏನು ಬರ್ದಿಲ್ಲ. ಅಂದ್ರೆ ಎಷ್ಟು ಗೊತ್ತು ಅಷ್ಟು ಮಾತ್ರ ಬರ್ದಿದ್ದೀನಿ. ಪೇಪರ್ ನೋಡಿ ಯಾವ ಇವತ್ತು ಇದ್ದಿದ್ದು ಫಿನಾನ್ಷಿಯಲ್ ಎಜುಕೇಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅವೇರ್ನೆಸ್ ಅಂತ ಒಂದು ಸಬ್ಜೆಕ್ಟ್ ಇತ್ತು. ನಮ್ಮ ಹುಡುಗರು ಬರ್ದಿದ್ದಾರೆ ಒಂದು ಸ್ವಲ್ಪ. ಇನ್ನೊಬ್ಬ ಓದಿಲ್ಲ ಅಂತ ಹೇಳ್ಬಿಟ್ಟು ತಲೆಗೆ ಶೂಟ್ ಹಾಕೊಂಡೆ ಬರೀತವನೆ. ಅದೇನು ಬರೀತವನೆ ನಿಜವಾಗ್ಲೂ ಗೊತ್ತಿಲ್ಲ. ಇನ್ನಿಬ್ಬರು ಬಾಯ್ಸು ನನ್ನ ಜೊತೆ ಇದ್ದಾರೆ, ಅವರು ಬರೆದ್ಬಿಟ್ಟು ಕಂಪ್ಲೀಟಾಗಿ ಬಂದಿದ್ದಾರೆ. ಒಬ್ಬ ಚೆನ್ನಾಗಿ ಬರ್ದಿದ್ದೀನಿ ಅಂತ ಹೇಳ್ತಿದ್ದಾನೆ, ಇನ್ನೊಬ್ಬ ಜಸ್ಟ್ ಆವರೇಜ್ ಅಂತ ಹೇಳ್ತಿದ್ದಾನೆ. ನೋಡಿ ಇಲ್ಲೊಬ್ಬ ಇದ್ದಾನೆ, ಅಲ್ಲೊಬ್ಬ ಇದ್ದಾನೆ. ಗೈಸ್ ನಾವಂತೂ ಎಕ್ಸಾಮ್ ಬರೆದು ಫುಲ್ಲು ಸೈಕಾಗ್ಬಿಟ್ಟಿದ್ದೀವಿ. ನಮ್ಮ ಹುಡುಗರು ಬರೆದಿದ್ದಾರೆ, ನೀವು ನೋಡಿ. ಇದೇ ಥರ ಡೈಲಿ ಲಾಗ್ಸ್ಗಾಗಿ ಶರತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.